ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಅಡುಗೆ ಮನೆಯಲ್ಲಿ ಆರೋಗ್ಯ. ಮಾಹಿತಿ ನೀಡಲಿದ್ದಾರೆ ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರು. ಅಡುಗೆ ಮನೆಯಲ್ಲಿ ಆರೋಗ್ಯ ಸರಣಿಯಲ್ಲಿ ಅರಿಯಿರಿ ತುಪ್ಪದ ಮಹಿಮೆಯ. ಆ ಹೆಣ್ಣು ಮಗಳು ಚರ್ಮದ ತೊಂದರೆಯಿಂದ ಬಳಲುತ್ತಿದ್ದಳು. ಎಕ್ಸಿಮಾದಂತೆ ಕಾಣುವ ತುಸು ಅಗಲವಾದ ಕೆಂಪಾದ ದೊಡ್ಡ ದೊಡ್ಡ ಕಲೆಗಳು ಆಕೆಯ ದೇಹದ ಎಲ್ಲೆಡೆ ಉಂಟಾಗಿತ್ತು. ಒಂದೇ ಸಮನೆ ಆಗುತ್ತಿದ್ದ ನವೆಯ ಬಾಧೆಯನ್ನು ತಾಳಲಾರದೆ ಆಕೆ ಹಲವಾರು ವೈದ್ಯರನ್ನು ಭೇಟಿಯಾದರೂ ಕೂಡ ಪರಿಣಾಮ ಶೂನ್ಯವಾಗಿತ್ತು. ಕೇಳಿದ ಎಲ್ಲ ಕಡೆಯಿಂದಲೂ ಕೇವಲ ಕಾಟನ್ ಬಟ್ಟೆಗಳನ್ನು ಧರಿಸುವ ಮತ್ತು ಬಿಸಿಲಿನಲ್ಲಿ ಓಡಾಡದಿರಲು ವೈದ್ಯರು ಸಲಹೆ ನೀಡಿದರು. ತನ್ನ ತೊಂದರೆಯ ಉಪಶಮನಕ್ಕಾಗಿ ಆಕೆ ಭೇಟಿಯಾಗದ ವೈದ್ಯರು ಇರಲಿಲ್ಲ. ತೆಗೆದುಕೊಳ್ಳಲಾಗದ ಔಷಧಿ ಚಿಕಿತ್ಸೆಗಳಿರಲಿಲ್ಲ. ಅಂತಿಮವಾಗಿ ಅದೊಂದು ದಿನ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿರುವಾಗ ಆಕೆ ಈ ಹಿಂದೆ ಸ್ನೇಹಿತರು ಸಲಹೆ ನೀಡಿದಂತೆ ಆಕಳ ತುಪ್ಪವನ್ನು ಕಲೆಗಳು ಇದ್ದ ಜಾಗಕ್ಕೆಲ್ಲ ಸವರಿದಳು. ಸ್ವಲ್ಪ ಮಟ್ಟಿಗೆ ಉಪಶಮನ ದೊರೆತಂತಾಗಿ ಆಕೆ ಪ್ರತಿದಿನ 1-2 ಚಮಚ ತುಪ್ಪದಿಂದ ತನ್ನ ದೇಹದ ಮೇಲೆ ಉಂಟಾಗುವ ಕೆಂಪು ಬಣ್ಣದ ಕಲೆಗಳಿಗೆ ಮಸಾಜ್ ಮಾಡಲಾರಂಭಿಸಿದಳು. ಆಶ್ಚರ್ಯವೆಂದರೆ ಕೆಲವೇ ದಿನಗಳಲ್ಲಿ ಆಕೆಯ ತೊಂದರೆ ಸಂಪೂರ್ಣ ಗುಣಮುಖವಾಯಿತು. ಈಗಲೂ ಕೂಡ ಪ್ರತಿದಿನವೂ ಆಕೆ ತುಪ್ಪವನ್ನು ಬಳಸುತ್ತಿದ್ದಾಳೆ. ಮತ್ತೋರ್ವ ಹೆಣ್ಣು ಮಗಳಿಗೆ ವಿಪರೀತ ಸೀನು ಅಲರ್ಜಿ ತೊಂದರೆಗಳು ಉಂಟಾಗಿ ಆಕೆ ಅಪಾರ ತೊಂದರೆಯನ್ನು ಅನುಭವಿಸುತ್ತಿರುವಾಗ ತನ್ನ ಮಾವ ನೀಡಿದ ಸಲಹೆಯಂತೆ ಹಳೆಯ ಹಸುವಿನ ತುಪ್ಪಕ್ಕೆ ಪಚ್ಚ ಕರ್ಪೂರವನ್ನು ಹಾಕಿ ಚೆನ್ನಾಗಿ ಕಲಸಿದ ಮಿಶ್ರಣಕ್ಕೆ ಪ್ರತಿದಿನ ರಾತ್ರಿ ಮಲಗುವಾಗ ಮೂಗಿನ 2 ಹೊರಳೆಗಳ ಆಳಕ್ಕೆ ತಲುಪುವಂತೆ 1 ಹನಿ ತುಪ್ಪವನ್ನು ಹಾಕಿಕೊಂಡಳು. ಕೆಲವೇ ದಿನಗಳಲ್ಲಿ ಆಕೆ ತನಗುಂಟಾದ ಅಲರ್ಜಿ ತೊಂದರೆಯಿಂದ ಪಾರಾದಳು. ಪತಿ ತೀರಿಕೊಂಡು ಕೇವಲ 4-5 ದಿನಗಳಾಗಿದ್ದು, ಆ ಸಂದರ್ಭದಲ್ಲಿ ಮುಖದ ಒಂದು ಭಾಗದಲ್ಲಿ, ಅದೂ ಕೂಡ ಮೂಗಿನ ಕೆಳಗೆ ಕಪ್ಪಾದ ಕಲೆಯೊಂದು ಆಕೆಗೆ ಗೋಚರವಾಯಿತು. ಕೊಂಚ ಉರಿತವನ್ನು ಹೊಂದಿದ್ದರೂ ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಚರ್ಮ ವೈದ್ಯರಲ್ಲಿ ಹೋಗುವ ಅವಕಾಶವೇ ಇಲ್ಲದ ಪರಿಸ್ಥಿತಿಯಲ್ಲಿ ತನ್ನ ಅಕ್ಕನ ಸಲಹೆಯಂತೆ ಆಕೆ ತನ್ನ ಮೂಗಿನ ಕೆಳಭಾಗದ ಕಲೆಯಾದ ಪ್ರದೇಶಕ್ಕೆ ಕೊಂಚ ತುಪ್ಪವನ್ನು ಹಾಕಿ ಸವರಿಕೊಂಡಾಗ ಈ ತೊಂದರೆಯಿಂದ ಆಕೆಗೆ ಸಮಾಧಾನ ಮತ್ತು ಉಪಶಮನ ಒಟ್ಟಿಗೆ ದೊರೆಯಿತು. ಮತ್ತೊಂದು ಘಟನೆಯಲ್ಲಿ ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿದ್ದ ಮಹಿಳೆಗೆ ಆಕಳ ತುಪ್ಪವನ್ನು ದೈನಂದಿನ ಆಹಾರ ಸೇವನೆಯ ಭಾಗವನ್ನಾಗಿಸಿಕೊಂಡಾಗ ಆಕೆಯ ಬೆನ್ನು ನೋವು ಹೇಳ ಹೆಸರಿಲ್ಲದಂತೆ ಕೆಲವೇ ದಿನಗಳಲ್ಲಿ ಮಾಯವಾಯಿತು. ಮಲಬದ್ಧತೆಯಿಂದ ನರಳುತ್ತಿದ್ದ ಆ ವ್ಯಕ್ತಿಗೆ ಪ್ರತಿದಿನ ರಾತ್ರಿ ಬಿಸಿನೀರಿನಲ್ಲಿ 1 ಚಮಚ ತುಪ್ಪವನ್ನು ಹಾಕಿ ಸೇವಿಸಲು ಹೇಳಿದರು. ದೈನಂದಿನ ತುಪ್ಪದ ಸೇವನೆ ಆತನ ತೊಂದರೆಯಿಂದ ವಿಮುಕ್ತಿ ಪಡೆಯಲು ಕಾರಣವಾಯಿತು. ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಅತಿಯಾದ ಪಿಷ್ಟ ಪದಾರ್ಥಗಳ ಸೇವನೆಯಿಂದ ಉಂಟಾಗುತ್ತಿರುವ ರಕ್ತದೊತ್ತಡಕ್ಕೆ ಪರಿಹಾರವಾಗಿ ನಾವು ಸೇವಿಸುವ ಪ್ರತಿಯೊಂದು ಆಹಾರ ಪದಾರ್ಥಕ್ಕೆ, ಅದರಲ್ಲೂ ಚಪಾತಿ, ಉಪ್ಪಿಟ್ಟು ಹಾಗೂ ಅನ್ನದ ಅಡುಗೆಗಳನ್ನು ಸೇವಿಸುವ ಮುನ್ನ ಆಹಾರ ಪದಾರ್ಥಗಳಿಗೆ ಕನಿಷ್ಠ 1/2 ಚಮಚವಾದರೂ ತುಪ್ಪವನ್ನು ಹಾಕಿಕೊಂಡು ಆಹಾರ ಸೇವಿಸುವ ಮೂಲಕ ರಕ್ತದೊತ್ತಡವನ್ನು ನಿಯಂತ್ರಣಕ್ಕೆ ತರಬಹುದು. ಮೇಲಿನ ಎಲ್ಲ ಕಾರಣಗಳಿಂದ ನಮ್ಮ ಆಯುರ್ವೇದ ಪಂಡಿತರು ಹಸುವಿನ ತುಪ್ಪವನ್ನು ಅತ್ಯಂತ ಶ್ರೇಷ್ಠವಾದ ಆಯುರ್ವೇದೀಯ ಔಷಧಿ ಪದಾರ್ಥ ಎಂದು ಹೇಳುತ್ತಾರೆ. ಬಹಳಷ್ಟು ಆರೋಗ್ಯದ ಪ್ರಯೋಜನಗಳನ್ನು ಹೊಂದಿರುವ ತುಪ್ಪದ ಸೇವನೆ ಅನೇಕ ತೊಂದರೆಗಳಿಗೆ ಪರಿಹಾರವಾಗಿ ಕಾಣಿಸುತ್ತದೆ. ನಿಧಾನವಾದ ಉರಿಯಲ್ಲಿ ಹಾಲನ್ನು ಕಾಯಿಸಿ
ಅದರ ಕೆನೆ ತೆಗೆದು ಇಲ್ಲವೇ ಮೊಸರನ್ನು ಮಾಡಿ ಆ ಮೊಸರನ್ನು ಚೆನ್ನಾಗಿ ಕಡೆದು ಮಜ್ಜಿಗೆಯನ್ನು ಮಾಡಿದಾಗ ತೇಲುವ ಬೆಣ್ಣೆಯನ್ನು ಮಜ್ಜಿಗೆಯಿಂದ ಬೇರ್ಪಡಿಸಿ ಸಂಗ್ರಹಿಸಿ ನಂತರ ಹದವಾದ ಮಂದ ಉರಿಯಲ್ಲಿ ಅದನ್ನು ಕಾಯಿಸಿ ಬೆಣ್ಣೆಯಲ್ಲಿರುವ ನೀರಿನ ಅಂಶವನ್ನು ಆವಿಯಾಗಿಸಿ ನಾವು ಶುದ್ಧ ತುಪ್ಪವನ್ನು ಪಡೆಯಬಹುದು. ಅತ್ಯಂತ ದುಬಾರಿಯಾಗಿರುವ ತುಪ್ಪವನ್ನು ಮಾರುಕಟ್ಟೆಯಲ್ಲಿ ಖರೀದಿಸುವ ಮುನ್ನ 100% ಶುದ್ಧವಾಗಿರುತ್ತದೆ ಎಂಬುದು ಖಾತ್ರಿಯಲ್ಲ. ಆದ್ದರಿಂದ ಮನೆಯಲ್ಲಿ ಈ ರೀತಿ ತುಪ್ಪವನ್ನು ತೆಗೆದು ಬಳಸುವುದು ವಿಹಿತ. ಕಾಂತಿಯುತ ಮತ್ತು ಆರೋಗ್ಯಕರ ಚರ್ಮವನ್ನು ಪಡೆಯಲು ದೇಹದ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ತುಪ್ಪದ ಸೇವನೆ ಅತ್ಯವಶ್ಯಕ. ತುಪ್ಪದಲ್ಲಿರುವ ಜಿಡ್ಡಿನ ಅಂಶವು ನೈಸರ್ಗಿಕ ಮಾಯಿಶ್ಚರೈಸರ್ ತೇವಕವಾಗಿದ್ದು ದೇಹವನ್ನು ತಣ್ಣಗೆ ಇಡುವಲ್ಲಿ ಮತ್ತು ಚರ್ಮವನ್ನು ಸೂಕ್ಷ್ಮ ಮತ್ತು ನುಣುಪಾದ ಚರ್ಮವನ್ನು ಹೊಂದಲು ಸಹಾಯಕ. ತುಪ್ಪದಲ್ಲಿ ಉತ್ಕರ್ಷಣ ನಿರೋಧಕ ಶಕ್ತಿಗಳು ಅಧಿಕವಾಗಿರುವುದರಿಂದ ಪ್ರತಿದಿನವೂ ತುಪ್ಪವನ್ನು ಸೇವನೆ ಮಾಡುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಬೇರೆ ಯಾವುದೇ ಆಹಾರ ಪದಾರ್ಥಗಳಲ್ಲಿ ಅಷ್ಟಾಗಿ ಇರದ ಆದರೆ ತುಪ್ಪದಲ್ಲಿ ಹೇರಳವಾಗಿ ಇರುವ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ದೇಹದಲ್ಲಿ ಸಂಗ್ರಹವಾಗುವ ಕೆಟ್ಟ ಕೊಬ್ಬಿನ ಅಂಶಗಳನ್ನು ತೊಡೆದುಹಾಕಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಸಂರಕ್ಷಿಸುತ್ತದೆ. ಆದ್ದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುವ ತುಪ್ಪದ ಸೇವನೆ ಅತ್ಯುತ್ತಮವಾದ ಆಯ್ಕೆಯಾಗಿದೆ. ಇನ್ನು ತುಪ್ಪದಲ್ಲಿರುವ ಮಧ್ಯಮ ಸರಪಳಿಯ ಕೊಬ್ಬಿನ ಆಮ್ಲಗಳು ಸೇವಿಸಿದ ಆಹಾರವನ್ನು ಬೇಗನೆ ಜೀರ್ಣವಾಗಿಸಿ ತ್ವರಿತವಾಗಿ ಶಕ್ತಿಯನ್ನು ಒದಗಿಸುತ್ತದೆ. ಇದರಿಂದ ಚಯಾಪಚಯ ಕ್ರಿಯೆಯು ಸರಿಯಾದ ಪ್ರಮಾಣದಲ್ಲಿ ನಡೆದು ದೇಹದ ತೂಕ ನಷ್ಟಕ್ಕೆ ಅನುಕೂಲಕವಾಗುತ್ತದೆ. ತುಪ್ಪದ ಸೇವನೆಯಿಂದ ಮೆದುಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ. ನಮ್ಮ ಸಾಂಪ್ರದಾಯಿಕ ಆಹಾರ ಪದಾರ್ಥದಲ್ಲಿ ಅದರಲ್ಲೂ ವಿಶೇಷವಾಗಿ ಸಿಹಿಯಲ್ಲಿ ತುಪ್ಪವನ್ನು ಕಡ್ಡಾಯವಾಗಿ ಬಳಸುವ ಮೂಲಕ ಅಜೀರ್ಣ, ಹೊಟ್ಟೆಭಾರದಂತಹ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು. ಅಲ್ಲದೆ ಸುಲಭವಾಗಿ ಆಹಾರವು ಜೀರ್ಣವಾಗಲು ತುಪ್ಪ ಸಹಾಯಕವಾಗಿರುತ್ತದೆ. ಇನ್ನು ಚಳಿಗಾಲದಲ್ಲಿ ಅತಿಯಾದ ಶೀತಗಾಳಿಯಿಂದಾಗಿ ಮನುಷ್ಯನ ತ್ವಚೆ ಒಣಗಿ ಶುಷ್ಕವಾಗುತ್ತದೆ. ಇಂತಹ ಸಮಯದಲ್ಲಿ ಒಡದ ಹಿಮ್ಮಡಿ, ಶುಷ್ಕ ಚರ್ಮದ ಸಮಸ್ಯೆಯಿಂದ ನಿವಾರಣೆ ಪಡೆಯಲು ಕೂಡ ತುಪ್ಪ ಅತ್ಯವಶ್ಯಕ. ತುಪ್ಪದಲ್ಲಿರುವ ರೋಗನಿರೋಧಕ ಶಕ್ತಿಯು ದೇಹವನ್ನು ಬೆಚ್ಚಗೆ ಇಡುವ ಮೂಲಕ ಚಳಿಯನ್ನು ತಡೆದುಕೊಳ್ಳುವ ಶಕ್ತಿಯನ್ನು ದೇಹಕ್ಕೆ ನೀಡುತ್ತದೆ. ತುಪ್ಪದಲ್ಲಿರುವ ಕೊಬ್ಬಿನ ಅಂಶ ಒಳ್ಳೆಯದು. ಆದರೆ ಬಹಳಷ್ಟು ಜನರು ತುಪ್ಪ ತಿನ್ನುವುದರಿಂದ ದಪ್ಪಗಾಗುತ್ತೇವೆ ಎಂದು ತುಪ್ಪದ ಬಳಕೆಯನ್ನು ಕೈಬಿಡುತ್ತಾರೆ. ಇನ್ನು ಮೂಳೆಗಳ ಕೀಲುಗಳ ತೊಂದರೆಯಿಂದ ಪಾರಾಗಲು ದೇಹಕ್ಕೆ ಅತ್ಯವಶ್ಯಕವಾದ ಜಿಡ್ಡನ್ನು ಪೂರೈಸಲು ತುಪ್ಪದ ಬಳಕೆ ಅತ್ಯವಶ್ಯಕ. ವಾಹನಗಳಿಗೆ, ಯಂತ್ರಗಳಿಗೆ ಗ್ರೀಸ್ ಮತ್ತು ಎಣ್ಣೆಯಂತಹ ಜಿಡ್ಡನ್ನು ಸವರುವ ಮೂಲಕ ನಾವು ಅವುಗಳು ಹೆಚ್ಚಿನ ರೀತಿಯಲ್ಲಿ ಸವಕಳಿಯಾಗುವುದನ್ನು ತಡೆಯುತ್ತೇವೆ. ಅದೇ ರೀತಿಯ ತುಪ್ಪದ ಬಳಕೆಯನ್ನು ಮಾಡುವುದರಿಂದ ಕೂಡ ನಾವು ಇದೇ ರೀತಿಯ ಲಾಭವನ್ನು ಹೊಂದುತ್ತೇವೆ. ವಿಟಮಿನ್ ಎ, ಡಿ, ಇ ಮತ್ತು ಕೆಗಳು ಸಮೃದ್ಧವಾಗಿ ಇರುವ ತುಪ್ಪದ ಬಳಕೆ ಮಾಡುವ ಮೂಲಕ ದಟ್ಟವಾದ ಕೂದಲನ್ನು ಪಡೆಯಬಹುದು. ತುಪ್ಪದಲ್ಲಿರುವ ಫ್ಯಾಟಿ ಆಸಿಡ್ಗಳು ಕೂಡ ಕೂದಲ ಬೆಳವಣಿಗೆಗೆ ಅವಶ್ಯಕವಾದ ಆಕರಗಳನ್ನು ಒದಗಿಸುತ್ತದೆ. ಅರೆತಲೆನೋವು ಮತ್ತು ಸೈನಸ್ ತೊಂದರೆಗಳಿಂದ ಪಾರಾಗಲು ತುಪ್ಪವು ರಾಮಬಾಣದಂತೆ ಕಾರ್ಯನಿರ್ವಹಿಸುತ್ತದೆ. ಸಂಸ್ಕೃತದಲ್ಲಿ ಘೃತ ಎಂದು ಕರೆಯಲ್ಪಡುವ ಈ ತುಪ್ಪವು ಆಯುರ್ವೇದ ಔಷಧೀಯ ರೂಪದಲ್ಲಿ ಅಡುಗೆಯಲ್ಲಿ, ಒಗ್ಗರಣೆಯಲ್ಲಿ, ಪಿಷ್ಟ ಪದಾರ್ಥಗಳ ಮೇಲೆ ಸವರುವ ಮೂಲಕ ಇಲ್ಲವೇ ಹಾಕಿಕೊಂಡು ಆಹಾರವನ್ನು ಸೇವಿಸುವ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳಿ.
ವೀಣಾ ಹೇಮಂತಗೌಡ ಪಾಟೀಲ್ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ.